काय म्हणतात महाराज, कोण पुण्यांचा होईन सेवक, जिही द्वंद्वाधिक दुरावले, ऐसे वर्म मज दावी नारायणा, ऐसे वर्म मज दावी नारायणा, अंतरीचा खुणा प्रगटोनी. महान वैष्णव संत श्रेष्ठ महान वैराग्यमूर्ती ಜಗದ್ಗುರು ಶ್ರೀಮಂತ ಶ್ರೀ ತುಕೋಬರಾಯರು ಇವತ್ತಿನ ಅಭಂಗದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ ಪಾಂಡುರಂಗ ಪರಮಾತ್ಮನ ಎದುರಿಗೆ ನಿಂತು ವಿನಂತಿ ಮಾಡ್ತಾರೆ. ಏನಂತ ವಿನಂತಿ ಮಾಡ್ತಾರ? ಕೋಣ ಪುಣ್ಯಾಂಚ ಹೋಯಿನ ಸೇವಕ, ದೇವ ನನಗ ಸಂತರ ಸೇವಾ ಮಾಡಬೇಕಾಗಿದೆ, ನನಗೆ ಸಂತರ ಸೇವಾ ಮಾಡಬೇಕಾಗಿದೆ. ಆ ಸಂತರ ಸೇವಾ ಮಾಡಲಿಕ್ಕೆ ಸಂತರು ಎಲ್ಲಿದಾರ? ಹಾಗಾದ್ರೆ ಸಂತರು ಸರಳವಾಗಿ ಸಿಗುವುದಿಲ್ಲ. ನಾವೆಲ್ಲ ಊರಾಗ ಅಡ್ಡಾಡ್ತೀವಿ ಮಾಲಿ ಹಾಕ್ಕೊಂಡು, ಸಂತರು ಬಂದ್ರಿ, ಸಂತರು ಆದ್ರೆ ನಾವು ಖರೆ ಸಂತ ಹಂಗ ಸಂತರಲ್ಲಿ ಸಂತರ ಗುಣ ಇದ್ದಾಗ ಸಂತರು, ಹೌದನಲ್ರಿ? ಹಂಗ ಸಂತ ತುಕಾರಾಮರು ಸ್ವತಃ ಸಂತರಿದ್ರು ಕೂಡ ಇನ್ನೂ ಸೇವಾ ಮಾಡಲಿಕ್ಕೆ ಇನ್ನೂ ಬಯಸ್ತಾರೆ. ನಾ ಇನ್ನೂ ಸೇವಾ ಮಾಡಬೇಕು ದೇವ, ಸಂತರ ಸೇವಾ ನಾ ಮಾಡಬೇಕು. ಆ ಸಂತರ ಸೇವಾ ಮಾಡಲಿಕ್ಕೆ ಸಂತರು ಸಿಗಬೇಕಾದ್ರೆ ಯಾವ ಪುಣ್ಯ ಮಾಡಿರಬೇಕು? ಕೋಣ ಪುಣ್ಯಾಂಚ, ಇವ್ರ ಸೇವಾ ಮಾಡಲಿಕ್ಕೆ ಯಾವ ಪುಣ್ಯ ಮಾಡಿರಬೇಕು? ಹಂಗಾರ ಪುಣ್ಯ ಮಾಡಾಕ ಯಾವ ಪುಣ್ಯ ಅಂತ ಕೇಳ್ತಾರಲ್ಲ. ಇಲ್ಲೇ ಪುಣ್ಯದಾಗ ಎಷ್ಟು ಅದಾವ್ರಿ? ಪುಣ್ಯದಾಗ ಎಷ್ಟು ಪುಣ್ಯ ಅದಾವು? ಪುಣ್ಯ ಅನ್ನೋದು ಒಂದ, ಆದ್ರೆ ಅದ್ರಾಗನ ಹೇಳ್ತಾರೆ, ಮಾವುಲಿಯವ್ರು ಹೇಳ್ತಾರ್ರಿ 13ನೇ ಅಧ್ಯಾಯದಾಗ, ಪುಣ್ಯ ಪೋಷಿಲಿ ಅಸಾಧಾರಣೆ ಅಂತಾರ. ಸ್ವತಃ ಜ್ಞಾನೇಶ್ವರ ಮಹಾರಾಜರು ಪುಣ್ಯ ಅಸಾಧಾರಣ ಪುಣ್ಯ. ಹಂಗಾರೆ ಅಸಾಧಾರಣ ಇದ್ರ ವಿರುದ್ಧಾರ್ಥಕ್ಕ ಸಾಧಾರಣ. ಹಂಗಾರೆ ಸಾಧಾರಣ ಇರ್ಬೇಕಾತಲ್ಲ. ಸಾಧಾರಣ ಪುಣ್ಯ ಇದ್ದಾಗ ಅಸಾಧಾರಣ ಪುಣ್ಯ ಬರ್ತೈತಿ. ಅಸಾಧಾರಣ ಪುಣ್ಯ ಮಾಡಿರ್ಬೇಕು. ಒಬ್ಬ ಸಂತರು ಸಿಗ್ಬೇಕಂದ್ರ ಅಸಾಧಾರಣ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಆ ಪುಣ್ಯ ಹೆಂಗಿರ್ಬೇಕು? ಅನೇಕ ನಾವೆಲ್ಲ ಯಾತ್ರಾ ಮಾಡ್ತೀವಿ, ತೀರ್ಥಯಾತ್ರಾ ಮಾಡ್ತೀವಿ, ವಾರಿ ಮಾಡ್ತೀವಿ, ಅನೇಕ ಹಬ್ಬ ಹರಿದಿನ ದೇವ್ರಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಮಾಡಿ ಎದ್ರ ಸಲುವಾಗಿ ಮಾಡ್ತೀವಿ? ಕಟ್ಪಟ ಪುಣ್ಯ ಬರಲಿ. ಆ ಪುಣ್ಯದ ಫಲದಿಂದ ನಮ್ಮ ಮನೆಗೆ ಸುಖ ಆಗಲಿ, ನಮ್ಮ ಮಕ್ಕಳಿಗೆ ಸುಖ ಆಗಲಿ, ಹೌದನಲ್ರಿ? ಆ ಪುಣ್ಯ ಸಲುವಾಗಿ ಕಟ್ಪಟ ಮಾಡ್ತೀವಿ. ಆದ್ರೆ ಆ ಪುಣ್ಯ, ನಾವು ಮಾಡಿದ ಪುಣ್ಯ ಏನು ತಡಿತಕ್ಕಂಥ ಪುಣ್ಯ ಅನ್ರಿ, ಇದು ಯಾವ ನಿಂದ್ರೂ ಪುಣ್ಯ ಅಲ್ಲ. ತಾತ್ಪೂರ್ತಿಕ ಮಾಡ್ತೀವಿ, ತಾತ್ಪೂರ್ತಿಕ ಪುಣ್ಯ ಬರ್ತೈತಿ. ಅದನ್ನ ಎದಕ್ಕಾರ ಖರ್ಚು ಹಾಕ್ತೀವಿ, ಅದನ್ನ ಖರ್ಚು ಹಾಕಿದ ಮ್ಯಾಗ ಅದು ಏನಾಗ್ಬಿಡ್ತೈತಿ? ಮತ್ತು ಪಾಪ ಪುಣ್ಯ ಹೋಗ್ಬಿಡ್ತೈತಿ. ಅದಕ್ಕೆ ಮೌಲ್ಯವ್ರು ಹೇಳ್ತಾರೆ 9ನೇ ಅಧ್ಯಾಯದಾಗ, ಪುಣ್ಯಾತ್ಮಕೆ ಪಾಪೆ ಸ್ವರ್ಗ ಏಜೆ, ಪಾಪಾತ್ಮಕೆ ಪಾಪೆ ನರಕ ಜಾಯಿಜೆ, ಮಾತೆ ಜೇಣೆ ಪಾವಿಜೆ ತೇ ಶುದ್ಧ ಪುಣ್ಯ. ಇದು ಶುದ್ಧವಾದ ಪುಣ್ಯ. ನಾವೇನು ಪುಣ್ಯ ಮಾಡಿವಂತ ನಾವು ಹೊಕ್ಕಿವಿ, ಅವ್ರಂತಾರ ಮಹಾತ್ಮರು, ಆ ಪುಣ್ಯದ ಗಂಟೆ ಇರ್ತತಲ್ಲ, ಆ ಪುಣ್ಯದ ಗಂಟಿನ ನಡಕ ಪಾಪದ ಬೀಜ ಇರ್ತತಂತ್ರಿ. ಮ್ಯಾಗಿಂದೆಲ್ಲ ಪುಣ್ಯ ಹೋದ್ರೆ ಉಳಿದಿದ್ದೇನಲ್ಲೇ ಪಾಪದ ಬೀಜನ ಮತ್ತೆ ಪುಣ್ಯ ಮಾಡ್ಬೇಕು. ಅದಕ್ಕೆ ಸಂತ ಏಕನಾಥ್ ಮಹಾರಾಜರು ಬಹಳ ಸುಂದರ ದೃಷ್ಟಾಂತ ಕೊಡ್ತಾರೆ. ಸುಂದರ ದೃಷ್ಟಾಂತ. ತಾಯಿ ಬೆಣ್ಣಿ ಮಾಡ್ತಾಳ್ರಿ ಮನ್ಯಾಗ. ಬೆಣ್ಣಿ ಮಾಡುವಾಗ ಬೆಣ್ಣಿ ಕಡಿಯೋ ಗಡಿಗೆ ಬೇರೆ, ಆಮೇಲೆ ಬೆಣ್ಣಿ ಇಡುವುದು ಗಡಿಗೆ ಬೇರೆ. ಆ ಬೆಣ್ಣಿ ಕಡಿತಾಳ, ಬೆಣ್ಣಿಯನ್ನ ಕಡಿದು ಬೇರೆ ಸಣ್ಣ ಗಡಿಗ್ಯಾಗ ಮಜ್ಜಿಗೆ ಹಾಕಿ ಅದ್ರಾಗ ಬೆಣ್ಣಿನ ಇಡ್ತಾಳ. ಬೆಣ್ಣಿ ಇಟ್ಟು ಅದನ್ನ ಎಲ್ಲಿ ಇಡ್ತಾಳ್ರಿ? ನೆಲುವಿನ ಮ್ಯಾಗ. ಎಲ್ಲೇ? ಯಾಕ? ಯಾವ ಬೆಕ್ಕ ತಿನ್ನಬಾರ್ದು, ಮಕ್ಕಳು ಬಂದು ಕೈ ಹಿಡಿದು ತಿನ್ನಬಾರ್ದು, ನೆಲುವಿನ ಮ್ಯಾಗ ಇಡ್ತಾಳ. ಹಾಗಾದ್ರೆ ಅದು ಗಡಿಗೆ ಮೊದ್ಲೆಲ್ಲಿತ್ತು?
ಆ ಗಡಿಗೆ ಮೊದ್ಲು ಎಲ್ಲಿತ್ತು? ಬಚ್ಚಲ ಮೂಲೆಯಾಗಿತ್ತದು. ಯಾಕ? ಯಾರಿಗಾರ ಖಾಲಿ ಬಡದು ಒಡೆದು ಗಿಡದಿತ್ತು ಅಂತೇಳಿ ಎಲ್ಲಿಟ್ಟಿದ್ರು ಅದನ್ನ? ಬಚ್ಚಲ ಮೂಲೆಯಾಗಿಟ್ಟಿದ್ರು. ಎಲ್ಲಿತ್ರಿ ಅದ್ರ ಜಾಗ? ಬಚ್ಚಲ ಮೂಲೆಯಾಗಿತ್ತು. ಅಂಥದ್ದು ಎಲ್ಲಿ ಹೋಗೈತಿ? ನಮ್ಮ ತಲೆ ಮ್ಯಾಗ ಹೋಗೈತಿ ನೋಡ್ರಿ ಅದ್ರದ್ದು. ಯಾಕ? ಪುಣ್ಯ ಮಾಡೈತಿ ಅದು, ನಮ್ಮ ತಲೆ ಮ್ಯಾಗ ಹೋತು. ಯಾಕ? ಪುಣ್ಯ ಅಂತಕ್ಕಂಥ ಬೆಳ್ಳಿ ಅದ್ರಾಗ ಬಂತು. ಪುಣ್ಯ ಅಂತಕ್ಕಂಥ ಬೆಳ್ಳಿ ಬಂದಾಗ ಅದು ಮ್ಯಾಗ ಹೋತು. ಯಾರೋ ಮಧ್ಯಾಹ್ನದಾಗ ಒಬ್ಬರು ಬಂದ್ರು, ಯಾಕ ಒಂದು ಪಾಕೊಲೆ ಬೆಣ್ಣೆ ಕೊಡ ಅಂದ್ರು. ಬಾರು ಐತಂದ್ಲು, ತೂಕ ಮಾಡಿದ್ಲು, ಬೆಣ್ಣೆ ಕೊಟ್ಲು, ಖಾಲಿ ಆತ್ರಿ ಬೆಣ್ಣೆ. ಮತ್ತ ಗಡಿಗೆ ಎಲ್ಲಿ ಬಂತ್ರಿ? ಮತ್ತ ಬಚ್ಚಲ ಮೂಲ್ಯಾಗ ಬಂತದ. ಹಂಗ ನಾವು ಮಾಡಿದ ಪುಣ್ಯ ತೀರ್ತಿ ಅಂದ್ರ ಮತ್ತ ನಾವು ಎಲ್ಲಿ ಬರಬೇಕು? ಅದಕ್ಕ 9ನೇ ಇದ್ದಾಗ ಪರಮಾತ್ಮ ಹೇಳ್ತಾನ, ತೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಸಂತಿ. ನಾವು ಏನೇನೋ ಮಾಡಿ ಏನೇನೋ ಖಟ್ಪಟ್ ಮಾಡಿ ಪುಣ್ಯ ಗಳಿಸಿಕೊಂಡು ಸ್ವರ್ಗಕ್ಕೆ ಹೊಕ್ಕಿವಂತ್ರಿ. ನೋಡ್ರಿ ಸ್ವರ್ಗನ ನೋಡ್ಯಾರಂತ್ರಿ ಅವ್ರು. ಗೌಡ್ರು ನೋಡ್ಯಾರಂತ. ಸ್ವರ್ಗಕ್ಕೆ ಹೊಕ್ಕಿವಿ ಪುಣ್ಯ ಗಳಿಸಿಕೊಂಡು. ಪರಮಾತ್ಮ ಹೇಳ್ತಾನ, ಪುಣ್ಯಾಚಿ ಪಾವುಟಿ ಸರೇ ಸವೇಚಿ ಇಂದ್ರ ಪಣಾಚಿ ಉಟಿ ಉತರೆ ಯವು ಗತಿ ಮಾಘಾರೆ ಮೃತ್ಯುಲೋಕ. ಏನು ಪುಣ್ಯ ಮಾಡಿಕೊಂಡು ಮ್ಯಾಗ ಹೋಗಿವಿ ನಾವು. ಬೆಣ್ಣೆ ಗಡಿಗೆ ಹೆಂಗ ಇದೀವಿ? ಪುಣ್ಯ ಮಾಡ್ಕೊಂಡಿವಿ, ಹಾದ ಕೂಡಲೇ ಪರಮಾತ್ಮ ಹೇಳ್ತಾನ, ಇಲ್ಲೇ ಹಂಗ ಕುಂದ್ರಂಗಿಲ್ಲ. ಇದೇನು 5 ಸ್ಟಾರ್ ಹೋಟೆಲ್ ಅಲ್ಲ. ಏನ್ ಮಾಡ್ಬೇಕಿಲ್ಲೇ? ರೊಕ್ಕ ಖರ್ಚು ಹಾಕ್ಬೇಕು. ಈಗ ಬೆಂಗಳೂರು ಅಂತ ಊರಿಗೆ, ಹುಬ್ಬಳ್ಳಿಗೆ ಅಂತಲ್ಲಿ ಹೊಕ್ಕಿವೆ. ಹೋದಾಗ ಲಾಜಿಂಗ್ನಾಗ ಇರ್ತೀವಿ ನೋಡ್ರಿ. ಹೌದನಲ್ರಿ? ಅವ್ರವ್ರ ತಕ್ಕಂಗ ಒಬ್ರು 5 ಸ್ಟಾರ್, ಒಬ್ರು 3 ಸ್ಟಾರ್ ಹೋಟೆಲ್ನ್ಯಾಗ ಹೋಗಿ ಅವರು ರೊಕ್ಕ ಇದ್ದಂಗ. ಎಷ್ಟು ದಿನ ಇರ್ತೀರಿ? ಇದು ಗಟ್ಟಿರೋ ಮಠ. ಇದು ಕಿಶೆದಾಗದು ಇರು ಮಠನೂ ಇರ್ತೀವಿ. ಇದು ಯಾವಾಗ ತೀರ್ತಿ? ಪಾಸ್ಬುಕ್ನ್ಯಾಗ ಅಕೌಂಟ್ನ್ಯಾಗ ರೊಕ್ಕ ತೀರ್ತಿ ಏನ್ ಮಾಡ್ತಾನ? ಹೊರಗೆ ಹಾಕುದಿಲ್ರಿ. ಅವ್ರ ಆಳ ಮಕ್ಕಳ ಕಡೆಯಿಂದ ಚೆಂಡು ಹಿಡಿದು ಹೊರಗೆ ಹೋಗಿಸ್ತಾರ. ಹೌದಾ? ಯಾಕ? ನಮ್ಮ ಕಡೆ ಇಲ್ಲ. ಹಂಗ ನಾವು ಸ್ವರ್ಗದಾಗ ಏನ್ ಮಾಡ್ಬೇಕ್ರಿ? ಇರ್ಬೇಕಾದ್ರೆ ದಿನಾ ಪುಣ್ಯ ಖರ್ಚು ಹಾಕ್ಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಖರ್ಚು ಹಾಕ್ಬೇಕು. ಪುಣ್ಯ ಖರ್ಚು ಹಾಕ್ಬೇಕು. ಎಲ್ಲಿ ಮಠ ಹಾಕ್ಬೇಕು? ಆ ಪುಣ್ಯ ಇರೋ ಮಠನು. ಪುಣ್ಯ ತೀರ್ತಿ ಯವು ಗತಿ ಮಾಗಾರೆ ಮೃತ್ಯುಲೋಕ. ಮತ್ತು ಹೊಳ್ಳಿ ಮೃತ್ಯುಲೋಕಕ್ಕೆ ಜನ್ಮ ತಗೊಂಡ್ಬರ್ಬೇಕು. ಹಾಗಾದ್ರೆ ಈ ಪುಣ್ಯ ಮಾಡೋದು ಚಲೋನ ಹೆಂಗೋ? ಅನ್ರಿ ಪುಣ್ಯ पंढरी पुण्य उदय राहो आता
संताचे कारणे पंढरीचा लागा वाटे सखा ಬೇಟೆ ವಿಠಲ. ಹಂಗಾರ ಪಂಡ್ರಪುರಕ್ಕೆ ಹೋಗ್ತೀವಿ ನಾವು. ಪಂಡ್ರಪುರಕ್ಕೆ ಹೋದ್ರ ಏನೈತ್ರಿ ಅಲ್ಲಿ? ವಿಟೇವರಿ ಮ್ಯಾಗ ಪರಮಾತ್ಮ ನಿಂತಾನ. ಅದಕ್ಕೆ ಸಂತರು ಏನಂತಾರ, ಬರೇ ಮೂರ್ತಿ ಅಲ್ಲ ಪಾಂಡುರಂಗ ಅಂತ ನೋಡ್ಬೇಡ್ರಿ, ಪುಣ್ಯ ಉಭೆ ರಾವೋ ಆತ. ಪುಣ್ಯನ ಗಂಟ ಅಲ್ಲಿ ನಿಂತೈತಿ. ಅಲ್ಲೇ ಪುಣ್ಯ ನಿಂತಿದ್ದ ಅಲ್ಲಿ ನಿಂತೈತಿ. ಆ ಪುಣ್ಯ ನಾವು ಎಷ್ಟು ಬೇಕಷ್ಟು ತಗೊಂಬರ್ಬೋದು. ಆ ಪುಣ್ಯನ ಎಷ್ಟು ಬೇಕಾದಷ್ಟು ತೊಗೊಂಬರ್ರಿ ನೀವು. ಪುಣ್ಯ ಬೇಕಾದಷ್ಟು ಕೊಡ್ತಾನ. ಆದ್ರ ಊರಿಗೆ ಬರೋ ಮಠ ನಿಂದಿರ್ತತ ಇಲ್ಲ. ಊರಿಗೆ ಬರೋ ಮಠ ನಿಂದಿರ್ತತೋ ಇಲ್ಲೋ. ಪಂಡ್ರಪುರ ಖಾನ್ ಅಂತ್ರಿ ಪಂಡ್ರಪುರಕ್ಕೆ ಹೋದ. ಪಂಡ್ರಪುರಕ್ಕೆ ಹೋಗುವಾಗ ವಿಚಾರ ಮಾಡಿದ, ಕೀರ್ತನ್ದಾಗ ಹೇಳ್ಯಾರ, ಚಂದ್ರಭಾಗ ಸ್ನಾನ ಮಾಡಿದ್ರ ಪಾಪ ಎಲ್ಲ ನಾ ಸಕಳೈ ಪಾಪೆ ಗೆಲೆ ದಿಗಂತರಿ. ಚಂದ್ರಭಾಗ ಡೋಳ ದೇಖಲಿಯ. ಯಾವ್ದು ಚಂದ್ರಭಾಗದಾಗ ಮುಣಿಗೆ ಎದ್ರ ಮಾಡಿದ ಪಾಪ ಎಲ್ಲ ಹೊಕ್ಕವು ಅಂತ ಕೇಳಿದ್ದ. ಆ ಪ್ರಕಾರ ಪಂಡ್ರಪುರಕ್ಕೆ ಹೋದ. ಊರಾಗೆಲ್ಲ ಪಾಪನ ಮಾಡಿದ್ದ, ಒಂದು ಚಲೋ ಕೆಲಸ ಮಾಡಿದ್ದಿಲ್ಲ. ಈ ಪಾಪರ ತೊಳ್ಕೊಂಬರ್ಬೇಕು ಸಂತರು ಹೇಳ್ಯಾರ ಕೀರ್ತನ್ದಾಗ ಅಂತ ಪಂಡ್ರಪುರಕ್ಕೆ ಹೋದ. ಹೋಗಿ ಚಂದ್ರಭಾಗದಾಗ ಸ್ನಾನ ಮಾಡಿದ. ಸ್ನಾನ ಮಾಡಿ ಮುಳುಗಿಯೂ ಹೇಳೋದು, ಪಾಪ ಎಲ್ಲ ಹೋಗ್ಲಿ, ನನ್ನ ಪಾಪ ಎಲ್ಲ ಹೋಗಲಿ, ತೊಳಿಲಿ, ಸ್ವಚ್ಛ ಆಗಲಿ ಚಂದ್ರಭಾಗ, ನನ್ನ ಪಾಪ ತೊಳಿಲಿ ಅಂತ ಮುಳುಗಿದ. ಎದ್ದ, ಎಲ್ಲ ಸ್ವಚ್ಛ ಅದು ಬಿಡ್ರಿ. ಪಾಪ ಎಲ್ಲ ಸ್ವಚ್ಛ ಅದು. ಸ್ವಚ್ಛ ಅದು ಇನ್ನೇನು ಎದ್ದು ಬಂದು ಅರ್ಬಿ ಹಾಕ್ಕೋಬೇಕು, ಟಾವೆಲ್ಲೆ ಮೈ ಒರೆಸಿ ಹೋಗ್ಬೇಕು, ಅರ್ಬಿ ಹಾಕ್ಕೋಬೇಕು ಅನ್ನೋತ್ಲೆ ಗದ್ದಲ್ದಾಗ ಒಂದು 500 ನೋಟು ಹಾರಿ ಬಂದ್ಬಿಡ್ತ್ರಿ. 500 ನೋಟು ಹಾರಿ ಬಂದ ಕೂಡಲೇ ಏನು ಮಾಡ್ದ, ಅದನ್ನು ನೋಡ್ದ, ಯಾರು ನೋಡಿಗಿಡ್ಯಾರ ಅಂತ ಅದ್ರ ಮ್ಯಾಗ ಮತ್ತೇನು ಚಲವಾತ? ಪಾಪ ಚಲವಾತು. ಎಷ್ಟು ಜಳಕ ಮಾಡಿದ್ರೆ ಏನೈತಿ ನಮ್ದು? ಅಲ್ಲೇ ಚಲವಾತು. ಭಾಳ ದೂರ ಅಲ್ಲ, ಪಾಪ ಅಲ್ಲೇ ಚಲವಾತು. ಯಾವ ಮುಗಿಬೇಕು? ಅದಕ್ಕೆ ಅವ ಸಾಮಾನ್ಯ ಅಲ್ಲ. ಹಂಗ ಯಾಕೆ ನಿಂತಿಲ್ಲವ? ನೀವು ಇಂಥದ್ಕೆ ಬರ್ತೀರಿ, ಬೇಡ್ಕೊಂತೀರಿ, ಆಟ ಪುಣ್ಯ ಕೊಡ್ತೀನಿ. ಊರಿಗೆ ಹೋಗೋರೊಳಗೆ ನೀವು ಏನೇನು ಮಾಡ್ತೀರಿ ಆ ಪುಣ್ಯ ಇಲ್ಲೇ ಖರ್ಚು ಮಾಡಿ ಹೊಕ್ಕಿರಿ. ಅದಕ್ಕೆ ಪರಮಾತ್ಮನಿಂದ ಕೊಟ್ಟಂತ ಪುಣ್ಯ ನಮಗ ಹತ್ತೋದಿಲ್ಲ. ಹಾಗಾದ್ರೆ ಯಾವ ಸಂತರ ಸೇವೆಯಿಂದ ಮಾಡಿದ ಪುಣ್ಯ ಕಾಯಂ ಉಳಿತೈತಿ? ಕೃಪಾದಾನ ಕೇಲೆ ಸಂತೆ, ಕೃಪಾದಾನ ಕೇಲೆ ಸಂತೆ, ಕಲ್ಪಾಂತಿ ಕರೇನಾ, ಕಲ್ಪಾಂತಿ ಕರೇನಾ. ಕೃಪಾದಾನ ಕೇಲೆ ಸಂತೆ, ಕೃಪಾದಾನ ಕೇಲೆ ಸಂತೆ, ಕಲ್ಪಾಂತೆ ಕರೇನಾ, ಕಲ್ಪಾಂತೆ ಕರೇನಾ. ಕೃಪಾದಾನ ಕೇಲೆ ಸಂತಿ ಕಲ್ಪಾಂತಿ ಸರೇನಾ. ಆದ್ರೆ ಸಂತರ ಸೇವಾ ಮಾಡಿ, ಅವರ ಪೂಜಾ ಮಾಡಿ, ಅವ್ರ ಕೃಪಾ ನಮ್ಮ್ಯಾಗ ಆಗಿದ್ದು ಬಂದಂಥ ಪುಣ್ಯ ಕಲ್ಪ ಕಲ್ಪಗಳಲ್ಲಿಯೂ ಸರಿಯುವುದಿಲ್ಲ, ಮುಗಿಯುವುದಿಲ್ಲ. ಆದ್ರೆ ಪರಮಾತ್ಮನ ಕಡೆ ಹೋಗಿ ನಾವು ಕುಂತ್ರು ಕೂಡ ಅವ ಅಂತಾನ, ಹಂಗೆ ಕುಂದ್ರಬೇಡ್ರಿ, ಪುಣ್ಯ ಖರ್ಚಾಕಂತಾನ. ಇವ್ರ ಮೂಲಕ ನಾವು ಹೋಗಿದ್ದು ಪುಣ್ಯ, ಸಂತರ ಸೇವಾ ಮಾಡಿದಿಂದ ಬಂದಂಥ ಪುಣ್ಯದಿಂದ ಹೋದ್ವಿ ಅಂದ್ರೆ ಎಷ್ಟು ಖರ್ಚು ಹಾಕ್ತೀರಿ ನೀವು? ಕಲ್ಪ ಅಂದ್ರೆ ಎಷ್ಟು ಕೋಟಿ ಏನು, ಅಷ್ಟು ಕೋಟಿ ವರ್ಷ ಅಲ್ಲೇ ಇರ್ಬೇಕು ಆರಾಮ್. ಅದಕ್ಕೆ ಇದ್ರ ಮಹತ್ವ ಗೊತ್ತಾಗಿ ಸಂತರು ಇವತ್ತು ಪರಮಾತ್ಮನೊಂದು ಹೋಗಿ ಬೇಡ್ಕೊಂತ ಇದ್ದಾರೆ. ಕೋಣ ಪುಣ್ಯ ಅಂತ ಹೋಯಿನ ಸೇವಕ್
ಜಿಹಿ ದ್ವಂದ್ವಾಧಿಕ ದುರಾವಲೆ. ಅದಕ್ಕೆ ದೇವ ನಾನು ಇನ್ನೂ ಸಂತರ ಸೇವಾ ಮಾಡ್ಬೇಕು, ಇನ್ನೂ ಸಂತರ ಸೇವಾ ಮಾಡ್ಬೇಕು. ಆ ಸಂತರು ಎಲ್ಲಿ ಅದಾರ, ಯಾರವರು? ಅವಾಗ ಪರಮಾತ್ಮ ತನ್ನ ಹೋಗು ಆಚ ಮಟ್ಯಾಗ ಜಗ್ ಮಂದಿ ಅದಾರ ಅಂದವ. ಆಚ ಮಟ್ಯ ಸಂತರು ಜಗ್ ಮಂದಿ ಅದಾರ, ಹೋರಿ ಸೆಲುಡಿಗೆ ಹೋರಿ, ಹುಲಿಕಟ್ಟಿಗೆ ಹೋರಿ, ಎಲ್ಲ ಕಡೆ ಸಂತರ ಅದಾರ ಅಂದ ಕೂಡಲೇ ತುಕಾರಾಮ್ ಹೇಳಿದ್ರು, ಹುಚ್ಚ ಅಂತಾರ ಅವಂಗ ಪರಮಾತ್ಮಗ. ನೀ ಎಲ್ಲರಿಗೆ ಸಂತರ ಅನ್ನಂದ್ರೆ ಅನ್ನೋದಿಲ್ಲ, ಎಲ್ಲರಿಗೆ ನಾ ಸಂತರ ಅನ್ನಂದ್ರೆ ಅನ್ನೋದಿಲ್ಲ. ಕರ್ಷಿತಿ ದೇವ ಕರಿ ಮಾಜಿ ಸುಖೆ ಪರಿಮಿತ್ಯ ಮುಖೆ ನ ಮಣೆ ಸಂತ ಅನ್ನೋದಿಲ್ಲ ನಾನು. ಯಾಕ ಅವ್ರ ಹತ್ರ ಏನಿರಬೇಕು? ಕೋಣ ಪುಣ್ಯ ಅಂತ ಹೋಗಿ ಜಿಹಿ ದ್ವಂದ್ವಾಧಿಕ ದುರಾವಲೆ. ಯಾರು ದ್ವಂದ್ವವನ್ನು ಬಿಟ್ಟಾರ, ಯಾರ ಕಡೆ ದ್ವಂದ್ವ ಇಲ್ಲ, ಏಕಭಾವದಿಂದ ಅವರು ಸೇವಾ ಮಾಡ್ತಾರ, ಅಂಥವ್ರಿಗೆ ಸಂತರು ಅನ್ಬೇಕು. ಅಂಥವ್ರು ಸಂತರು. ಆ ಸಂತರು ಎಲ್ಲಿ ಅದಾರ? ಐಸೆ ವರ್ಮ ಮಜ ದಾವಿ ನಾರಾಯಣ ಅಂತರಿಚ ಕೂಣ ಪ್ರಗಟ್. ಅಂಥ ಸಂತರು ಎಲ್ಲಿ ಸಿಗ್ತಾವು? ಯಾಕ? ಅದು ನಿನಗ ಗೊತ್ತೈತಿ. ಅದು ಏನೈತಿ? ಸಂತರು ಯಾರು ಎಲ್ಲಿ ಅದ ಅನ್ನೋದು ನಿನಗೆ ಗೊತ್ತೈತಿ ಹೆಚ್ಚಿಗೆ. ಯಾಕ? ತುಕಾಮಣೆ ಸಂತ ಸೇವಾ ಹೇಚಿ ದೇವಾ ಉತ್ತಮ. ಸಂತ ಸೇವಾ ಮಾಡೋದ್ರಾಗ 1 ನಂಬರ್ ಯಾರಂದ್ರೆ ಪರಮಾತ್ಮ. ಯಾರು ಮಾಡ್ಯಾರಂದ್ರು ಸಂತ ಸೇವಾ ಪರಮಾತ್ಮನ ಕೆಳಗ ಮಾಡಿ ಸಂತ ಸೇವಾ. ಅವಂಗ ಗೊತ್ತೈತಿ, ಅವಂಗ ಗೊತ್ತೈತಿ. ಪಾಪ ಹೊಲದಾಗ ನೆಗಲ ಹೊಡಿತಿರ್ತಾನ, ನರಗುಂದಕ್ಕೆ ಹೋಗಿಲ್ಲವ, ನರಗುಂದಕ್ಕೆ ಎಂದೂ ಹೋಗೇ ಇಲ್ಲವ, ನೇಗಲ ಹೊಡಿತಿರ್ತಾನ. ನಾವಂತಾವ ಕಡೆ ಹೋಗಿ ನನ್ನಂತಾವ ಬಾರೋ ಇಲ್ಲಿ ಅಂದ. ಯಾಕಪ್ಪ ಅಂದವ, ನಾನು DK ಶಿವಕುಮಾರ್ ಭೇಟಿ ಆಗ್ಬೇಕೈತಿ, ಎಲ್ಲಿರ್ತಾನವ? ಇದು ನರಗುಂದ ನೋಡಿಲಿದು. ಆ ಮುಖ್ಯಮಂತ್ರಿ ತೋರಿಸ್ತಾನ ಅವ. ಯಾರು ಏನು ಕೇಳಕತ್ತಿ ಅಂತನವ. ಇಂಥ ಮುಖ್ಯಮಂತ್ರಿ ಭೇಟಿ ಆಗ್ಬೇಕು, ನಾನು ಹೆಂಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಹಾಗಾದ್ರೆ ಎಲ್ಲಿ ಹೋದ್ರೆ ನಮಗೆ ಉತ್ತರ ಸಿಗ್ತೈತಿ, ಎಲ್ಲಿ ಹೋದ್ರೆ ನಮ್ಗೆ ಪರಿಹಾರ ಆಗುತ್ತೆ ನಮ್ಮ ಸಮಸ್ಯೆ, ಅಲ್ಲಿ ಹೋಗಿ ಕೇಳ್ಬೇಕು. ಗೊತ್ತಿಲ್ಲರ ಕಡೆ ಕೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಸಂತ ಸೇವಾ ಮಾಡೋದ್ರಾಗ ಪರಮಾತ್ಮ ಎತ್ತಿದ ಕೈ ಪಾಂಡುರಂಗ. ಅದಕ್ಕೆ ಅವನ್ನ ಹೋಗಿ ಕೇಳ್ತಾರೆ ಇವರು, ಎಲ್ಲಿಪ್ಪ ಎಲ್ಲಿ ಹೋಗ್ಲಿ ನನಗೆ ಸಂತ ಸೇವಾ ಸಿಗಬೇಕೈತಿ. ಅದ್ರ ಮರ್ಮ ಏನು? ವರ್ಮ ವರ್ಮ ಐಸೆ ವರ್ಮ ಮಜ ದಾವಿ ನಾರಾಯಣ. ಮರ್ಮ ನೋಡ್ರಿ, ಮರ್ಮ ಅಂತಾರ ಅದಕ್ಕೆ. ಮರ್ಮ ಪರಮಾತ್ಮ ಬಿಟ್ಟು ಕೊಟ್ಟಿಲ್ಲ ಅಂಥೇಳಿ ಕೃಷ್ಣಾವತಾರ ಎಲ್ಲರಿಗೆ ರುಚಿ ಐತಿ, ಇಲ್ಲ ಅಂದ್ರೆ 10 ರುಚಿ ಹಾಕಿದ್ದಿಲ್ಲ. ಕೃಷ್ಣ ಪರಮಾತ್ಮ ಒಂದು ಮರ್ಮನು ಯಾರಿಗೆ ಹೇಳಲಿಲ್ಲ. ಜೇನ ಸಂಗೆ ಪಿತಾ ವಸುದೇವಾಸಿ, ಜೇನ ಸಂಗೆ ಮಾತೆ ದೇವಕೀಸಿ, ದೇನ ಸಂಗೆ ಲಕ್ಷ್ಮೀಸಿ, ಅರ್ಜುನ ತುಜ ಸಾಂಗತಸೋ. ಅರ್ಜುನ ನಿನಗೆ ಹೇಳ್ತೀನಿ ನಾನು, ಭಕ್ತರಿಗೆ ಹೇಳಿದ ಹೊರತು ತನ್ನ ತಾಯಿಗೆ ಹೇಳಲಿಲ್ಲ, ತಂದೆಗೆ ಹೇಳಲಿಲ್ಲ, ಅಣ್ಣಗೆ ಹೇಳಲಿಲ್ಲ, ತನ್ನ ಸೇವಾ ಮಾಡೋ ಹೆಂಡತಿಗೆ ಕೂಡ ಹೇಳಲಿಲ್ಲ ನಾ ಯಾರು ಅನ್ನೋದು. ವರ್ಮ ತನ್ನ ಕಡೆ ಇಟ್ಕೊಂಡ, ವರ್ಮಾನ ತನ್ನ ಕಡೆ ಇಟ್ಕೊಂಡ ಪರಮಾತ್ಮ. ಬಿಟ್ಟುಕೊಳ್ಳಿಲ್ರಿ, ವರ್ಮ ಬಿಟ್ಟುಕೊಳ್ಳಿಲ್ಲ. ಯಾವಾಗ 18 ದಿನಗಳ ಕಾಲ ಮಹಾಭಾರತ ಯುದ್ಧ ಮುಗಿತಿ. 18 ದಿನ ಪರಮಾತ್ಮ ಇದ್ದಿಲ್ರಿ ಯುದ್ಧದಾಗ. ಏನಾಗಿದ್ದ? ಸಾರಥಿ ಆಗಿದ್ದ. ಯಾರು ಸಾರಥಿ? ಅರ್ಜುನನ ಸಾರಥಿ. ತನ್ನ ಭಕ್ತ ಅರ್ಜುನ ಸಲುವಾಗಿ ಕುದುರೆ ಲಗಾಮ್ ಹಿಡಿದಿದ್ದ. ನೋಡ್ರಿ, ಭಕ್ತ ಪ್ರೇಮಿ ಪರಮಾತ್ಮ. ದೇಖಾ ನಮಲತೆಯ ಪ್ರಭುಚೆ ಅದ್ಭುತ ಪ್ರೇಮ ಭಕ್ತಾಚೆ ಸಾರಥಪಣೆ ಪಾರ್ಥಾಸೆ ಕರಿತಸೆ. ಅರ್ಜುನನ ಸಾರಥಿಯಾಗಿ ನಿಂತಿದ್ದ. ಏನು ಮಾಡ್ಬೇಕ್ರಿ? ದಿನ ಯುದ್ಧ ಚಲೋ ಆಗಾಕ ರಥ ತೊಗೊಂಬಂದು ನಿಂದಿರ್ಸ್ಬೇಕು. ಯುದ್ಧ ಭೂಮಿಯಾಗ ನಿಂದಿರ್ಸ್ತಾ ಕೆಳಗಿಳಿಬೇಕು. ಕೆಳಗಿಳಿದ ಮ್ಯಾಗ ಕಾಲು ಹಿಂಗೆ ಮಾಡ್ಬೇಕು. ಇದು 1ನೇ ಪಾವುಟಗಿರಿ. ಅರ್ಜುನ ಪರಮಾತ್ಮನ ತೊಡಿ ಮ್ಯಾಗ ಕಾಲಿಟ್ಟು 2ನೇ ಪಾದವನ್ನ ರಥದಾಗ ಇಡ್ಬೇಕ್ರಿ. ನೋಡ್ರಿ, ಪರಮಾತ್ಮನ ದೇವ್ರ ಕಾಲ ಮ್ಯಾಗ ತನ್ನ ಕಾಲನ್ನು ಇಟ್ಟು ಹತ್ತಿಸ್ಕೊಂತಿದ್ದ ಭಕ್ತ ಪ್ರೇಮಿ. ಭಕ್ತರಿಗೆ ಬಹಳ ಪ್ರೇಮ ಪರಮಾತ್ಮ. भक्ताच्या कैवारी कष्टाली सविठाले, भक्ताच्या कैवारी कष्टाली सविठाले.
अंबर के कारण जन्म दागे गए, अंबर के कारण जन्म दागे गए, अंबर के कारण जन्म दागे गए, भक्ताचा कैवारी कष्टलीस विठ्ठले ಅಂಬಋಷಿ ಕಾರಣ ಜನ್ಮದ ಹಾಗೇತಲೆ. ಭಕ್ತರ ಸಲುವಾಗಿ ಹತ್ತತ್ತು ಅವತಾರ ತಗೋಬೇಕಾತು ಪರಮಾತ್ಮ. ಎಷ್ಟು ಕಷ್ಟ ಆ ಪ್ರಹ್ಲಾದನ ಸಲುವಾಗಿ ಒಣ ಕಟ್ಟಿಗ್ಯಾಗ ಬರ್ಬೇಕಾತ್ರಿ. ಇಂಥ ಯಾವ ಪರಮಾತ್ಮ ಕೃಷ್ಣ ತನ್ನ ತೊಡಿ ಕೊಡ್ತಿದ್ನಂತ್ರ ದಿನಾ ತೊಡಿ ಕೊಟ್ಟು ಅರ್ಜುನ ಮ್ಯಾಗ ಹತ್ತಿಸ್ಕೋಬೇಕು. ನಾವು ಬರೇ ದೇವ್ರ ಕೂಲಿ ಕಾಲು ಮಾಡಿ ಮುಕ್ಕೊಳ್ಳೋದಿಲ್ಲ, ದೇವ್ರ ಕಡೆ ಕಾಲು ಹಾಕೋಬಿಡ ಅಂತೀವಿ, ಬೈತಾರ. ಆದ್ರೆ ಪರಮಾತ್ಮ ತನ್ನ ಭಕ್ತರ ಕಾಲನ್ನ ತನ್ನ ತೊಡಿ ಮೇಲೆ ಇಟ್ಕೊಂತಿದ್ನಂದ್ರೆ ಎಷ್ಟು ಭಕ್ತ ಪ್ರೇಮಿ ಅದಾನ. ಹತ್ತಿಸ್ಕೋಬೇಕ್ರಿ, ಮುಂದೆ ತಾನು ಹತ್ಬೇಕು. ಯುದ್ಧ ನಡೀತಿ 15 ದಿನ ಆತು, 16 ಆತು, 17 ಮುಗಿತಿ, 18ನೇ ದಿನ ಯುದ್ಧ. ಸಾಯಂಕಾಲ 4 ಗಂಟೆಗೆ ಮುಗಿತಿ. ಪಾಂಡವರು ಗೆದ್ರು. ಗೆದ್ದ ಮ್ಯಾಗೆ ಇವ ಲಗಾಮ್ ಹಿಡ್ಕೊಂಡು ಕುಂತಿದ್ನಲ್ಲ, ಮತ್ತು ಯುದ್ಧ ಮುಗಿತಿ. ಇಳಿಪ ಅರ್ಜುನ ಅಂದ ಕೂಡಲೇ ಅರ್ಜುನ ಅಂದ, ಯಾಕಪ್ಪ ದೇವ ಅಂದ. ನಾ ಹೇಳಿನಲ್ಲ, ಇಳಿ ಅಂದ್ರೆ ಇಳಿಬೇಕು. ನೋಡ್ರಿ, ಮರ್ಮ ಏನೈತಲ್ಲ ಇಟ್ಕೊಂಡ ಬಿಟ್ಟು ಕೊಟ್ಟಿಲ್ಲ, ಅದರ ಮರ್ಮ ಐತಿ. ಇಳಿ ಅಂದ. ಅರ್ಜುನ್ ಅಂತಾನ, ದೇವ ಅನ್ಯಾಯ ಇದು ಅಂದವ. ಭಕ್ತರಿಗೆ ಎಷ್ಟು ನೋಡ್ರಿ ಧೈರ್ಯ, ಎಷ್ಟು ಭಕ್ತಿ ಮಾಡೋರು ಧೈರ್ಯ ಎಷ್ಟು. ಏ ದೇವ ಅನ್ಯಾಯ ಇದು ಅಂದ. ಯಾಕೆ ಅನ್ಯಾಯ? ಅಲ್ಲ, ಯುದ್ಧ ಮಾಡಿದವ ನಾನು, ಗೆದ್ದವ ನಾನು. ದಿನಾಲಿ ಏನಪ್ಪ ನೇಮ್ ಏನೈತಿ, ನೀನು ನನ್ನ ಮ್ಯಾಗ ಹತ್ತಿಸ್ಕೋಬೇಕು, ಹೊಳ್ಳಿ ಸಾಯಂಕಾಲ ಮತ್ತೆ ನಿನ್ನ ತೊಡಿ ಕೊಡ್ಬೇಕು, ನಾ ಅದ್ರ ಮ್ಯಾಗ ಕಾಲಿಟ್ಟು ಕೆಳಗೆ ಇಳಿಬೇಕು. ಮೊದ್ಲು ನೀ ಇಳಿಬೇಕು, ಆಮೇಲೆ ನಾ ಇಳಿಬೇಕು. ಇವತ್ತು ನೀನ ಯುದ್ಧ ಗೆದ್ದರ್ಗತೆ, ನೀ ಮೊದ್ಲು ಹಿಕ್ಕಟ್ಟಿಳ್ಯಾವಂತು, ನಾ ಮೊದ್ಲು ಇಳಿಬೇಕಂತ. ಯಾಕೆ ನಾವು ವೈರಿಗಳಿಗೆ ಬೆನ್ನು ತೋರಿಸಿ ಹೋಗ್ಲಿ ಅಂತಾನ. ನಿನಗೆ ಗೊತ್ತಾಗೋದಿಲ್ಲ, ಇಳಿಯೋ ಮಾರಾಯ ಅಂತಾನಮ್ಮ. ಏನು ಗೊತ್ತಾಗೋದಿಲ್ಲ. ಅವಾಗ ದೇವ್ರು ಸ್ವಲ್ಪ ಸಿಟ್ಟು ಮಾಡಿ ಹೇಳ್ತಾನ, ಇಳಿ ಇಳಿ ಅಂದ ಕೂಡಲೇ ಸುಮ್ಮನೆ ಹೇಳನ್ರಿಪ್ಪ. ನಿಮ್ಮ ರಥ ಹಿಡ್ಕೊಂಡು ಲಗಾಮ್ ಹಿಡ್ಕೊಂಡು ಕುಂತಿದ್ದ. ಇಳಿದು ಏನಂತಾನ, ಓಡು ಅಂತಾನ. ಓಡು ನೀ ಓಡು, ಇಲ್ಲಿ ನಿಂದ್ರಬೇಡ ಅಂತಾನ. ಅವಾಗ ಅರ್ಜುನ ಅಂದ, ಎಂಥ ಅವಧಿ ಓ ಮರಾಯ, ಯಾರು ನಿನಗೆ ದೇವ್ರಂದ್ರು ಅಂದ. ಅಲ್ಲ, ಎಷ್ಟು ದಿನ 11 ಅಕ್ಷೋಹಿಣಿ ಸೈನ್ಯ ಇದ್ರ ಹಾಕಿ ಯುದ್ಧ ಮಾಡೀನಿ, ಇವತ್ತು ಬೆನ್ನು ತೋರಿಸಿ ಓಡಿಹಲ್ಲ ನಾನು, ಹೇಳಿ ಎನಿಸ್ಕೊಳ್ಳೆ, ನಾ ಹೋಗುದಿಲ್ಲ ಅಂದ. ಹೋಗು, ನಿನಗೆ ಗೊತ್ತಾಗುದಿಲ್ಲ, ಹೋಗಿ ನೀವು ಓಡು ಅಂದ. ಮಾತು ಮೀರೋಂಗಿಲ್ಲ. ಓಡಿ 1 ಮೈಲಷ್ಟು ಹೋಗಿ ಹೊಳ್ಳಿ ನಿಂತು ನೋಡ್ರಿ, ಹೊಳ್ಳಿ ನಿಂತು ನೋಡಕತ್ತ. ಪರಮಾತ್ಮ ಲಗಾಮ್ ಕೈ ಬಿಟ್ಟು ತನ್ನ ಎಡಗೈ ಹೆಬ್ಬೆಟ್ಟಿನಿಂದ ರಥ ಒದ್ದು ಜಿಗದ್ ಬಿಟ್ಟ. ಯಾವಾಗ ಜಿಗದ ರಥ ಸ್ಫೋಟ ಆಗ್ಬಿಡ್ತು ನೋಡ್ರಿ. ರಥ ಸ್ಫೋಟ ಆಗ್ಬಿಡ್ತಿ. ಅರ್ಜುನ ಅಂದ, ಯಪ್ಪ ಏನಿದು ಅಂದ. ಬಂದು ಕೇಳ್ತಾನ, ದೇವ ಏನಾತು ಅಂದ. ತಮ್ಮ ನಿನಗೇನು ಗೊತ್ತು, 18 ದಿನ ಈ ರಥಕ್ಕೆ ಎಂಥ ಬಾಣಗಳು ಬಂದು ಬಿಡ್ದಾವು, ಅತಿರಥ ಮಹಾರಥಿಗಳ ಬಾಣ ಬಂದು ಬಿಡ್ದಾವು, ರಥ ಕುದಿತಿತ್ತು. ಅಕಸ್ಮಾತ್ ನಾ ಇವತ್ತು ಮೊದ್ಲು ಇಳಿದಿದ್ನಿ ಅಂದ್ರೆ ನೀ ಇರ್ತಿದ್ದಿಲ್ಲ ಅರ್ಜುನ, ಸ್ಫೋಟ ಅಕ್ಕಿತ್ತು. ನಾ ಕುಂತೀನಂತ ಹೇಳಿ ಅದು ತಡೆದಿತ್ತು, ಅದಕ್ಕೆ ನಿನ್ನ ಮೊದ್ಲು ಇಳಿಸಿನ್ಯ. ನಾನಾದ್ರೂ ಹೆಬ್ಬೆಟ್ಲೆ ಒತ್ತಿ ಜಿಗದೇನಿ ಅಂದ್ರೆ ಮರ್ಮ ಇಟ್ಕೊಂಡಿದ್ನಿಲ್ರಿ, ಗೊತ್ತಿಲ್ಲ ಭಕ್ತರಿಗೆ. ಅಂತ ವರ್ಮ ಇಟ್ಕೊಂಡಿಪ್ಪ, ಐಸಿ ವರ್ಮ ಮಜ ದಾವಿ ನಾರಾಯಣ ಅಂತರಿಚಾ ಕುಣ ಪ್ರಗಟೋಣಿ ಠಬಾರ ಕುಮಾಯಿ.
कोण पुण्यांचा होईन सेवक जिही द्वंद्वादिक दुरावले ऐशे वर्म मज दावे नारायणा ಅಂತರಿಚಾ ಖೂಣ ಪ್ರಗಟೋನಿ. ಅದಕ್ಕೆ ದೇವಾ ಯಾ ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡಿ ಬಂದ್ರು ಕೂಡ ಆ ವರ್ಮ ಏನೈತಿ ಸಂತರು ಸಿಗಬೇಕು. ಯಾಕೆ ಸಂತರು ಸಿಗೋದು ಕಠಿಣ ಐತಿ, ಸಂತರು ಸಿಗೋದು ಬಹು ಅವಗಡ. ಆಹೇ ಸಂತ ಭೇಟಿ ಸಾಮಾನ್ಯ ಅಲ್ಲ. ನಾವೆಲ್ಲ ಮಾಲಿ ಹಾಕಿದಾರು, ಜಗ್ಗಷ್ಟು ಗಂಧ ಬಡ್ಕೊಂಡಾರು, ಸಂತರಲ್ಲ. ಹಂಗ ಊರಾಗ ಅಂತಿರ್ತಾರೆ, ಸಂತರು ಬಂದ್ರು ಸಂತರು ಬಂದು ಸಂತರು ಬಂದ. ಅವ್ ಸಂತರು ಮಾಡೋದು ನೋಡಿಬಿಟ್ರೆ ಇವ್ಯಾ ಸಂತ ಇವ ಅಂತ ಮತ್ತೆ ನಾವ ಹೊಳಿ ಬೀಸಿ ಹೋಗ್ಬೇಕು. ಮತ್ತೆ ನಾವೆಲ್ಲಾರು ಕುಂತಿರ್ತೀವಿ, ಯಾವ್ದಾರ ಅಂಗಡ್ಯಾಗ ಕುಂತಿರ್ತೀವಿ, ಹೋಗಿ ಅಂತ ಅಂಗಡ್ಯಾಗ ಕುಂತಾಗ ಬಿಟ್ರಂಪ ಅವ್ರು ಅಂದ ಬಿಡ್ತಾರ. ಅದಕ್ಕೆ ಅವ ನೋಡ್ರಿ ದಿನ ಊರಾಗ ಯಾರೊಬ್ರು ಸಂತರ್ನರ ಸ್ವಾಮಿಯಾರ ಕರೆದು ಊಟ ಮಾಡಿಸೋ ಪದ್ಧತಿ ಅವಂದು. ಮನ್ಯಾಗ ದುಡ್ಯಾವಲ್ಲ ಏನಲ್ಲ, ಹೆಂಡತಿ ದುಡಿಬೇಕು. ಇವ ಏನು ಮಾಡವ, ಊರಾಗ ಯಾರು ಬಂದಿರ್ತಾರಲ್ಲ ಸಂತರಾಗಲಿ ಶರಣರಾಗಲಿ ಸ್ವಾಮಿಗಳಾಗಲಿ ಕರ್ಕೊಂಡೋಗಿ ಮನ್ಯಾಗ ಊಟ ಕೊಡು. ಅಕ್ಕಿ ಅಂತಿದ್ಲು, ನಿನ್ನೂ ಜೋಪಾನ ಮಾಡ್ಬೇಕು, ಅದನ್ನ ಕರ್ಕೊಂಡ್ ಬಂದದ್ದಕ್ಕೂ ಹಾಕ್ಬೇಕು. ಎಷ್ಟಂತ ದುಡಿಲ್ಲ ನಾನು, ಎರಡೊಂದು ದುಡಿಲಿ. ಅಕ್ಕಿ ನೋಡಿ 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 ಬೇಸರ ಆಗಿಬಿಡ್ತಿ. ಬೇಸರ ಆದ ಕೂಡಲೇ ಒಂದಿನ ಒಬ್ರು ಸ್ವಾಮಿಗಳು ಬಂದ್ರ ಊರಿಗೆ. ಬಂದ ಗುಡಿಯಾಗ ಇಳ್ಕೊಂಡಿದ್ರು, ನೋಡಿದ ಏನೋ ಅವ ಏಕೂ ಬಾವವ ಅವ್ರು ಹೌದು ಅಲ್ಲ ಅಂದ್ ನೋಡಂಗಿಲ್ಲ. ಹೋಗಿ ಆಮಂತ್ರಣ ಕೊಟ್ಟ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಅಂತ. ಹ್ಞೂ ಅಂದ್ರೆ ಅವರು ಆ ಪ್ರಕಾರ ಪ್ರಸಾದಕ್ಕೆ ಕರ್ಕೊಂಡೋಗಿ ಹೆಂಡತಿಗೆ ಹೇಳಿದ, ಇಲ್ಲ ಒಬ್ಬರು ಸ್ವಾಮಿಗಳು ಬರ್ತಾರ, ಚಲೋ ಅಡುಗೆ ಮಾಡು, ಸಿಹಿ ಮಾಡು, ಎಲ್ಲ ಮಾಡು, ಪಕ್ವಾನ್ನ ಮಾಡು ಅಂದ. ಅಕ್ಕಿ ಅಂದ, ಎಷ್ಟಂತ ದುಡಿಲ್ಲ ನಾನು, ಯಪ್ಪ ಎಷ್ಟಂತ ದುಡಿದು ಹಾಕ್ಲಿ, ಇದಕ್ಕೂ ಹಾಕ್ಬೇಕು ಅದಕ್ಕೂ ಹಾಕ್ಬೇಕು. ಎಲ್ಲರ ಮನೆಗೆ ಹೋಗ್ಬಾರ್ದು, ಅದಕ್ಕೆ ಕರೆದುಕೊಳ್ಳೆ ಹೋದ್ರಿದ ಪರಿಸ್ಥಿತಿ ಆಗುತ್ತೆ. ಅದು ವಿಚಾರ ಮಾಡಿಲ್ಲು. ಆಕಿನೂ ಗಟ್ಟಿ ಅಲ್ರಿ, ಗಟ್ಟಿಯಾಗಿ ಇವತ್ತು ಮಾಡ್ತೀನಿ ಇವಾಗ, ಇನ್ನೇಮ ಕರೆದಿರಬಾರ್ದು, ಹಂಗೆ ಮಾಡ್ತೀನಿ ಅಂತ ಆಕಿನೂ. ಯಾಕಂದ್ರೆ ಹೆಣ್ಮಕ್ಳು ಭಾಳ ಬೆರಿಕಿ. ನಾವ ಮಬ್ರು. ಅದಕ್ಕೆ ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಆಕಿ ಅವತ್ತು ಒಲಿ ಹಚ್ಚಲಿಲ್ಲ, ಏನೂ ಮಾಡಲಿಲ್ಲ, ಒಲಿನೂ ಹಚ್ಚಲಿಲ್ಲ. ಕೊನೆಗೆ ಬಂದ್ರು ಸ್ವಾಮಿಗಳು ಬಂದರು, ಕೇಳ್ತಾನೆ ಅಡಿಗೆ ಆಗೈತೆ, ಎಲ್ಲ ಆಗೈತೆ ನೋಡಂದ್ಲು. ಏನೇ ಮಾಡಿ ಎಲ್ಲ ಅನ್ನ ಸಾರು ಪಲ್ಯ ಹಪ್ಪಳ ಕರೆದೀನಿ, ಬಜ್ಜಿ ಮಾಡೀನಿ, ಮಿರ್ಚಿ ಮಾಡೀನಿ ಅಂದ್ಲು. ಒಲಿನ ಹಚ್ಚಿಲ್ಲಕ್ಕೆ ಎಲ್ಲ ಮಾಡೀನಿ. ಮತ್ತು ಇನ್ನೇ ಮಾಡು, ಶಿರಾ ಒಂದು ಮಾಡ್ಬೇಕು, ಸಕ್ಕರೆ ಕಡಿಮೆ ಬಿದ್ದೈತಿ, ಹೆಂಗೆ ಮಾಡಲಿ? ಬೇಕಂತ ದೂರ ಅಂಗಡಿ ಹೇಳಿಲ್ರಿ, ಊರು ಹೊರಗೆ ಇರ್ತತ್ತಲ್ಲ ಅಂಗಡಿ, ಆ ಕಿರಾಣಿ ಅಂಗಡಿಯಾಗ ಹೋಗು, ಒಂದು 5 ಕಿಲೋ ಸಕ್ಕರೆ ತೊಗೊಂಬಂದ್ಬಿಡು ಅಂದ. ಹಂಗಾರ ಪಾಪ ಆನಂದದಿಂದ ಹೋತದ. ಸಕ್ಕರೆ ತರಕ್ಕೆ ಹೋದ, ದೂರ ಇತ್ತು ಅಂಗಡಿ. ಸ್ವಾಮಿಗಳು ಪಲಂಗ್ ಮ್ಯಾಗ ಕುಂದರ್ಸಿದ್ರು. ಈಕೆ ಏನು ಮಾಡಿಲ್ಲು, ಗೂಡ್ನ್ಯಾಗ ಮ್ಯಾಗ ಹತ್ತಿ ಗೂಡ್ನ್ಯಾಗ ದೊಡ್ಡದೊಂದು ಕುಡುಗೋಲು ತೊಗೊಂಡ್ಲು, ಒಂದು ಹಗ್ಗ ತೊಗೊಂಡ್ಲು. ಒಂದು ಕುಡುಗೋಲು ತೊಗೊಂಡ್ರು, ಒಂದು ಹಗ್ಗ ತೊಗೊಂಡ್ಲು. ಅವ್ರು ಹಂಗೆ ಕುಂತಾರ, ಈಕಿ ಹುರಿಗಟ್ಟಿಗೆ ಮಸಿ ಹಾಕತ್ಲದ್ರ. ಅವಾಗ ಮಕ ಹಿಂಗೆ ಮಾಡ್ಬೇಕು, ಮಸಿಬೇಕ್ರಿ, ಕುಡುಗೋಲು ಮಸಿ ಹಾಕತ್ಲ ಹುರಿಗಟ್ಟಿಗೆ. ಇವ ಅಂದ, ಏನು ನನ್ನ ಕಡೆ ಮಕ ಮಾಡ್ತಾಳ, ಮಸಿತಾಳ, ಏನಿದು ಹೆದರಿಕೆ ಬಂತವಾಗ ಅಂದ. ಪಾಪ ಯವ್ವ ಅಂದ. ಏನ್ರಿ ಅನ್ಲ, ಅಲ್ವಾ ಏನಾರ ಗೊಂಜಾಳ ಕೊಯ್ಯೋಯ್ತು ಹೊಲದಾಗ, ಏನು ಕಾಮಗಾರಿ ಐತು, ಮಸಿ ಹಾಕೈತಿ. ಅಯ್ಯೋ ಏನು ಹೇಳಿರಿ ಸ್ವಾಮಿಗಳ ಅಂದ್ಲು. ಅನ್ನವ, ಯಾಕ ಇವಂದು ಇದ ಕೆಲಸ ರೀ, ಇವಂದು ಇದ ಕೆಲಸ. ಮನೆಗೆ ಯಾರ ದಿನ ಊಟಕ್ಕೆ ಕರ್ಕೊಂಬರುದ, ಕರ್ಕೊಂಬಂದು ಈ ಕುಡುಗಲ್ಲೇ ಚೆಂಡು ಹಾರಿಸುದ, ಚೆಂಡು ಹಾರಿಸಿ ಇಲ್ಲಿ ಒಂದು ಅಂಬಾರಿ ಮಾಡ್ಯಾನ, ಅಂಬಾರಿಯಾಗ ಹೋಗದ್ ಬಿಡುದು. ತೊಂಬೇತಿ ನಮ್ಮ ಅಂಬಾರಿ ಅನ್ಲಕ್ಕಿ ಇಲ್ಲೇ ನಡಕ್ ಹಾಕತ್ತಿದ್ದು, ಯಪ್ಪ ಅಂತಿದ್ದು.
ಅಂತಾಳ ಬಸಿತಾಳ ಹಂಗ. ಮತ್ತು ಹಗ್ಗ ಇಟ್ಟಿ ಅಲ್ವಾ, ಅದಾವ ಅವ್ರು ಏನಾರು ಸಪ್ಪು ಶಕ್ತಿವಂತ ಇದ್ರೆ ಮೊದ್ಲು ಕಟ್ತಾನ ಅವ್ರನ್ನ, ಕಟ್ಟಿ ಆಮೇಲೆ ಹಾಕ್ತಾನ ಅಂದ್ರು. ಸರೇನಪ್ಪ ಇದು ಅಂದು ಏನು ಮಾಡಿದ, ಮಸ್ಯಾಕೊಸ್ ನೀರು ಕಡಿಮೆ ಬಿದ್ದು ನೀರು ತರಕ್ಕಂತ ಒಳಗೆ ಹಾಲು ನೋಡ್ರಿ. ಒಳಗೆ ಹಾದ್ಕೊಳ್ಳಿ ಸ್ವಾಮಿ ಕಚ್ಚಿ ಹಾಕಿದ. ಕಚ್ಚಿ ಹಾಕಿ ಹಿತ್ತಲ ಬಾಗಲ್ದಾಗ ಹಾಸಿ ಓಡಾಕತ್ತ, ಕರೆ ಹೊಲ್ದಾಗ ಓಡಾಕತ್ತ. ಪಾಪ ಇದು ಸಕ್ರೆ ತೊಗೊಂಬಂದು ಕೊಟ್ಟು ನೋಡಿದ. ಹೇ ಕಾಣವಲ್ರಲ್ಲ ಅಜ್ಜಾರ, ನಿಮ್ಮ ಅಜ್ಜಾರ ಏನು ಪಾಪ ಒಂದು ಕುಡುಗೋಲು ಕೊಡ್ಯವ, ಹಗ್ಗ ಕೊಡ್ಯವ ಅಂದ್ರು. ಕುಡುಗೋಲು ಮಂಡಿತ್ತು, ಮಸ್ಕೊಂತ ಕುಂತ್ಯ ಕೊಡ್ಬೇಕಂದ್ರೆ ಹಿಂದೆ ಹಿತ್ತಲ್ದಾಗ ಹೋಗ್ಯಾರ ನೋಡು. ಏನ ಅಜ್ಜಾರು ಕೇಳಿದ್ ಕೊಡಬಾರ್ದನ, ಕುಡುಗೋಲು ಹಗ್ಗ ಕಾಯಿಲೆ ಎಲ್ಲಿದಾವು. ಪಾಪ ಒಂದು ಕೈಯಾಗ ಕುಡುಗೋಲು ಹಿಡ್ಕೊಂಡ, ಒಂದು ಕೈಯಾಗ ಹಗ್ಗ ಹಿಡ್ಕೊಂಡ. ನೋಡ್ತಾನ ಅಜ್ಜ ಕಚ್ಚಿ ಹಾಕ್ಕೊಂಡು ಕರೆ ಹೊಲ್ದಾಗ ಓಡ್ ಹೊಂಟಾನ. ಅಜ್ಜಾರ ಅಂದ. ನಿಮ್ಮ ಹೊಳ್ಳಿ ನೋಡಿದ ಕುಡುಗೋಲು ಠಲ ಠಲ ಮುಂಡಾಲೇ ಅದಕ್ಕೆ ಇಂಥವ್ರಿಗೆ ನಾವು ಸಂತರು ಅನ್ನಕ್ಕೆ ಬರುದಿಲ್ಲ, ಮಹಾತ್ಮರು ಅನ್ನಕ್ಕೆ ಬರುದಿಲ್ಲ. ಅದಕ್ಕೆ ಇವನ ಕಡೆ ಸರ್ಟಿಫಿಕೇಟ್ ಮಾಡ್ರಿ. ಯಾವ ಚೌಕಾಮೇಳ ನಿಂತು ಬಣೆತನ ಮಾಡಿದ, ದಾಮಾಜಿ ಪಂಚನ ತಳವಾರ ಆದ, ರೋಹಿದಾಸನ ಕೂಡ ರೆಂಪಿಗೆ ಹಿಡ್ದ. ಎಷ್ಟು ಕೆಲಸ ಮಾಡ್ಯ ನೀವು ಭಕ್ತರು, ಎಲ್ಲ ಸರ್ಟಿಫಿಕೇಟ್ ಇಟ್ಕೊಂಡನ ಯಾರು ಸಂತರು. ಅದಕ್ಕೆ ಇವ್ರು ಹೋಗಿ ಕೇಳ್ತಾರ, ನಿನ್ನ ಕಡೆ ಎಲ್ಲ ಸರ್ಟಿಫಿಕೇಟ್ ನಿನ್ನ ಕಡೆ ಅದಾವು, ಅದಕ್ಕೆ ನಾನು ನಿನ್ನ ಕಡೆ ಬಂದೇನಿ ಕೇಳಾಕ. ಸಂತರು ಯಾರು, ನಾವು ಸೇವಾನ ಮಾಡಬೇಕು. ಅದಕ್ಕೆ ಯಾಕ ಬಹು ಅವಘಡ ಆಹೇ ಸಂತ ಭೇಟಿ ಪರಿ ಜಗಜೇಟಿ. ಯಾವ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಬಹುದ್ರಿ, ಆದ್ರೆ ಒಬ್ಬ ಸಂತ ಭೇಟಿ ಆಗುವುದಿಲ್ಲ. ಬಹು ಅವಘಡ ಎಂತೆಂಥವು ಆಗ್ಬೇಕು. ಚಂದ್ರಾಮೃತ ಸುಖ ಸೇವವೇಲ, ಹಸ್ತ ಜಾತ ರವಿ ಧರವೇಲ, ಬಾಯ ಹೇಳ ಸಾಗರ ತರವೇಲ, ಪರಿತ್ಯಾ ಸಾಧುಚಿ ಭೇಟಿ ನ ಹೋಯ್ಲದ. ಸಮುದ್ರ ಈಚೆ ದಾಟ್ಬೋದಂತ್ರಿ, ಆಕಾಶದಾಗ ಹಂಗ ಹೋಗ್ಬೋದು, ನಡ್ಕೊಂತ ಹೋಗ್ಪ, ಸಾಧನ ಮಾಡಿದ್ರೆ ಹೋಗ್ಬೋದು. ಆದ್ರೆ ಒಬ್ಬ ಸಂತರ ಭೇಟಿ ಆಗುದು ಬಹಳ ಕಠಿಣ. ಸಂತರ ಭೇಟಿ ಆಗುದು ಬಹಳ ಕಠಿಣ ಐತಿ. ಅದಕ್ಕೆ ಮಹಾತ್ಮರು ಹೇಳ್ತಾರಲ್ಲ, ಬಹು ಅವಘಡ आहे संत भेटी परी जगजेटी करुणा केली ऐसे वर्म मज दावी नारायणा अंतरीचा खुणा प्रगटून जय ठोपार जय ठोपार जय ठोपार